ಮೋದಿ ಮೋದಿ ಅಂತ ಹೇಳ್ತೀವಿ. ಮೋದಿ ಅನ್ನೋದು ಒಂದು ಪ್ರಶ್ನೆ. ಎಲೆಕ್ಷನ್ ಟೈಮ್ ದಲ್ಲಿ ಪುಲ್ವಾಮಾ ದಾಳಿ ಆಗುತ್ತಾ, ಎನ್ಕ್ವೈರಿ ಮಾಡಲ್ಲ, ಇದೊಂದು ಪ್ರಶ್ನೆ. ಮತ್ತೆ ಎಲೆಕ್ಷನ್ ಟೈಮ್ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ನಮ್ಮ ದೇಶದ ಭದ್ರತೆಗೆ ನರೇಂದ್ರ ಮೋದಿ ಅವರು ಬೇಕು. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳೋದು ಮೇಡಮ್ ಅವರೇ, ಕಾಂಗ್ರೆಸ್ ಅಲ್ಲಿ ದೊಡ್ಡ ದೊಡ್ಡವ್ರಿಗೆ ಸೀನಿಯರ್ಗೆಲ್ಲ ಕಾಲ್ ಎಳ್ಕೊಂಡು ಈ ಅಪ್ಪ ನಾನೇ PM ಆಗ್ಬೇಕು ಅನ್ನೋ ಓಡಾಡ್ತಾ ಇದಾರೆ. ನರೇಂದ್ರ ಮೋದಿ ಇದುವರೆಗೂ ಒಂದು ಕಾನ್ಫರೆನ್ಸ್ ಮಾಡಿಲ್ಲ, ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲ. 5 ಗ್ಯಾರಂಟಿ ಏನು ಮಾಡಿದ್ರು ವೋಟ್ಗೋಸ್ಕರ ಮಾಡಿದ್ರು ಅಷ್ಟೇ ಮೇಡಮ್. ಅದರಿಂದ ಅಧ್ವಾನ ಆಗಿದೆ. ಕಾಂಗ್ರೆಸ್ ಅವರು ಉನ್ನತ ಮಟ್ಟದಲ್ಲಿ ಯೋಚನೆ ಮಾಡ್ತಾರೆ, ಜನಸಾಮಾನ್ಯರಿಗೆ ಏನ್ ಬೇಕು ಅಂತ ಯೋಚನೆ ಮಾಡ್ಬಿಟ್ಟು ಆತರ ಕೊಡ್ತಾರೆ ಮೇಡಮ್. ರಕ್ಷಾ ರಾಮಯ್ಯ ಅವರು ನಮ್ಮ ಕ್ಷೇತ್ರಕ್ಕೆ ಹೊಸಬ್ರು, ಹಂಗಾಗಿ ಆಲ್ಮೋಸ್ಟ್ ಕಾಂಗ್ರೆಸ್ ಅಲ್ಲಿ ಇರೋರು ಬಿಜೆಪಿಗೆ ಮಾಡೋ ಸಾಧ್ಯತೆ ಜಾಸ್ತಿ. ಹಿಂದೂ ಬೇಡ, ಮುಸ್ಲಿಂ ಬೇಡ, ಕ್ರಿಶ್ಚಿಯನ್ ಬೇಡ, ಅಲ್ಲಾನು ಬರಲ್ಲ, ರಾಮನು ಬರಲ್ಲ, ಜೀಸಸ್ ಬರಲ್ಲ. ನಮ್ಗೆ ಅನ್ನ ಬೇಕು, ಎಜುಕೇಶನ್ ಬೇಕು, ಎಂಪ್ಲಾಯ್ಮೆಂಟ್ ಬೇಕು, ಹೆಲ್ತ್ ಬೇಕು. ಇದ್ರ ಬಗ್ಗೆ ಫೋಕಸ್ ಮಾಡಿ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ರಾಹುಲ್ ಗಾಂಧಿ ಕತೆ ಹೇಳ್ಬಹುದು, ತೂಕ ಇಲ್ಲ ರಾಹುಲ್ ಗಾಂಧಿ ಅವರು. ಮೇಡಮ್, ರಾಹುಲ್ ಗಾಂಧಿ ಜೀನಿಯಸ್ ಪರ್ಸನ್. ದೊಡ್ಡಬಳ್ಳಾಪುರದ ತಳಗವಾರ ಹಳ್ಳಿಲಿದ್ದೀನಿ. ಸೊ ಇಲ್ಲೂ ಕೂಡ ಸಾಕಷ್ಟು ಸಾರ್ವಜನಿಕರನ್ನ ಮಾತಾಡಿಸ್ತೀನಿ. ಯಾರಾಗ್ಬೇಕು, ಯಾವ ಪಕ್ಷದವರು ಸಂಸದರಾಗ್ಬೇಕು ಅಂತ. ಸರ್, ತಮ್ಮ ಹೆಸರು? ಹನುಮಂತರಾಯಪ್ಪ. ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ. ಸೊ ಯಾವ ಪಕ್ಷದವರು ಸಂಸದರಾಗ್ಬೇಕು ಸರ್? ನಮಗೆ ಬಿಜೆಪಿ ಪಾರ್ಟಿಯಿಂದ ಆಗ್ಬೇಕು. ಯಾಕೆ ಬಿಜೆಪಿ ಆಗ್ಬೇಕು? ನಮ್ಮ ದೇಶದ ಭದ್ರತೆಗೆ ನರೇಂದ್ರ ಮೋದಿ ಅವರು ಬೇಕು. ಅದರಿಂದ ಅವ್ರು ಆಗ್ಬೇಕು. ಈಗ ಪ್ರೆಸೆಂಟ್ ಇರೋ ಸಂಸದರು ಕೂಡ ಬಿಜೆಪಿ ಅವರೇ, ಬಚ್ಚೇಗೌಡರು. ಸೊ ಹೇಗೆ ಕೆಲಸ ಮಾಡಿದಾರ, ಹೇಗೆ? ಪರವಾಗಿಲ್ಲ, ಕೆಲಸ ಮಾಡಿದ್ದಾರೆ. ಕೆಲ್ಸಕ್ಕೆ ಏನ್ ತೊಂದರೆ ಇಲ್ಲ. ಈಗ ಅಲ್ಲಿ MLA ಅವರು ಧೀರಜ್ ಮುನಿರಾಜ್ ಅವರು ಬಿಜೆಪಿ ಅವರೇ ಕೆಲಸ ಮಾಡಿದಾರ, ಹೇಗೆ? ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ರನ್ನಿಂಗ್, ಈಗ ಕೆಲಸ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನರೇಂದ್ರ ಮೋದಿ ಅವ್ರ ಬಗ್ಗೆ ನಾವು ಹೇಳಕ್ ಎಳ್ಳೆ ಮಾತಿಲ್ಲ ಮೇಡಮ್. ಒಳ್ಳೆ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ರಾಹುಲ್ ಗಾಂಧಿ ಕತೆ ಹೇಳ್ಬಹುದು, ಅದಕ್ಕೆ ತೂಕ ಇಲ್ಲ. ರಾಹುಲ್ ಗಾಂಧಿ ಅವರು ಆ ಸರಿಸಮಾನ ಅದು ವ್ಯಕ್ತಿ ಅಲ್ಲ. ಸದ್ಯ ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಇದೆ. ಹೇಗೆ ಆಡಳಿತ ನಡೆಸ್ತಾ ಇದೆ? ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಈ ಒಂದು ಸರ್ಕಾರ ನಡೀತಾ ಇದೆ. 5 ಗ್ಯಾರಂಟಿಗಳನ್ನ ಕೂಡ ಕೊಟ್ಟಿದ್ದಾರೆ. ಸೊ ನಿಮ್ಗೆಲ್ರಿಗೂ ಗ್ಯಾರಂಟಿಗಳು ತಲುಪ್ತಾ ಇದೆಯಾ? ಹೇಗೆ ನಿಜಕ್ಕೂ ಸಹಾಯ ಆಗ್ತಾ ಇದೆಯಾ? ಕೊಡ್ಬೇಕಿತ್ತ ಬೇಡವಾ ಸರ್? ಈ ಗ್ಯಾರಂಟಿ 5 ಗ್ಯಾರಂಟಿ ಏನು ಮಾಡಿದ್ರು ವೋಟ್ಗೋಸ್ಕರ ಮಾಡಿದ್ರೆ ಅಷ್ಟೇ ಮೇಡಮ್. ಅದು ಜನರನ್ನ ಅಧ್ವಾನ ಆಗೋದು. ಅದರಿಂದ ಅಧ್ವಾನ ಆಗೋದು. ಅವುಗಳಿಂದ ಜನರಿಗೆ ಸಹಾಯ ಆಗ್ತಾ ಇಲ್ವಾ? ಹಾಗಾದ್ರೆ ಏನ್ ಸಹಾಯ ಆಗ್ತಾ ಇಲ್ಲ ಮೇಡಮ್. ಸರ್, ಈಗ ಅವ್ರು ಹೇಳ್ತಾರೆ ಏನೇ ಓಟ್ಗೋಸ್ಕರ ಮಾಡಿದ್ರು ಕೂಡ ನಾವು ಅವೆಲ್ಲವನ್ನ ಕೂಡ ಅನುಷ್ಠಾನಕ್ಕೆ ತಂದಿದೀವಿ, ಅವೆಲ್ಲ ಜಾರಿಯಲ್ಲಿದೆ ಅಂತ. ಸೊ ಎಲ್ರಿಗೂ ತಲುಪ್ತಾ ಇದ್ಯಾ? ನಿಮ್ಗೆಲ್ಲ ಸಿಗ್ತಾ ಇದ್ಯಾ? ಏನು ನಮ್ಗೆಲ್ಲ ಏನು ತಲುಪ್ತಾ ಇಲ್ಲ. ಯಾರು ತಲುಪಿರ್ಬೋದು, ನಮ್ಗಿಲ್ಲ. ತಳಗವಾರದಲ್ಲಿ ಜನರು ಯಾರ ಪರವಾಗಿದ್ದಾರೆ? ಅಭಿವೃದ್ಧಿ ಪರವಾಗಿದಾರ, ಮೋದಿ ಪರವಾಗಿದಾರ, ಅಥವಾ MLA ಧೀರಜ್ ಮುನಿರಾಜ್ ಅವ್ರ ಪರವಾಗಿದಾರ, ಕಾಂಗ್ರೆಸ್ ಪರವಾಗಿದಾರ, JDS ಪರವಾಗಿದಾರ, ಯಾರ ಪರವಾಗಿ? ಒಟ್ಟಾರೆ ಹೇಳ್ಬೇಕು ಅಂದ್ರೆ 180% ಮೋದಿ ಪರ. ಚುನಾವಣೆ ಬರ್ತಾ ಇದೆ. ಯಾವ ಪಕ್ಷದವ್ರು ಸಂಸದರಾದ್ರೆ ಬೆಸ್ಟ್ ಸರ್? ನಮಗೆ ನಾವು ಕಾಲದಿಂದಾನು BJP ಅಂತಾನೆ ಬಂದಿದ್ದೀವಿ. ಇವಾಗ ಬಂದ್ರು BJPಗೆ ನಾವು ವೋಟ್ ಮಾಡ್ತೀವಿ ಅಂತ ನಾವು ಹೇಳ್ತೀವಿ. ಈಗ ಬಿಜೆಪಿ MLAನೇ ಇರೋದು, MP ಕೂಡ ಇರೋದು. ಹೇಗೆ ಕೆಲಸ ಮಾಡಿದಾರ? ತಳಗಬಾರದಲ್ಲೆಲ್ಲ ಅಭಿವೃದ್ಧಿ ಆಗಿದ್ಯಾ? ಹಿಂಗೆ ಏನಾದ್ರೂ ಸಮಸ್ಯೆ ಇದೆಯಾ ಏನ್ ಸರ್? ಏನು ಸಮಸ್ಯೆ ಏನಿಲ್ಲ. ಈಗ BJP ಸರ್ಕಾರದಿಂದಾನು ನಮ್ಗೆ ಸೌಲಭ್ಯ ಬರ್ತಾ ಇದೆ, ಏನ್ ಪರವಾಗಿಲ್ಲ. ಧೀರಜ್ ಮುನಿರಾಜ್ ಅವರು ಕೆಲಸ ಮಾಡಿಸ್ತಿದಾರ MLA? ಮುಂದೆ ನೋಡೋಣ, ಅದು ಮಾಡ್ತೀವಿ ಅಂತ ಬರ್ತಾವ್ರೆ. ಮಾಡ್ತಾರೆ. ಸಭಾ ಚುನಾವಣೆ ಬರ್ತಾ ಇದೆ. ಯಾವ ಪಕ್ಷದವರು ಸಂಸದರಾದ್ರೆ ಬೆಸ್ಟ್ ಸರ್? ನಾವೆಲ್ಲ ಬಿಜೆಪಿನೇ. ಯಾಕೆ ಬಿಜೆಪಿ? ಕಾಂಗ್ರೆಸ್ ಯಾಕೆ ಬೇಡ? ಕಾಂಗ್ರೆಸ್ ಯಾಕೆ ಬೇಡ ಅನ್ನೋದಕ್ಕಿಂತ ಇವರು ಮೊನ್ನೆ ಯಾವ 5 ಗ್ಯಾರಂಟಿ ಅಂತ ಕೊಡ್ತಾ ಇರೋದು ಇಂಪಾರ್ಟೆಂಟ್ ಅಲ್ಲ. ಇಡೀ ದೇಶದಲ್ಲಿರೋ ಟೋಟಲ್ ಎಲ್ಲಾ ರೈತರಿಗೂ ಪ್ರತಿ ವರ್ಷ ಏನು ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಏನು ಹಣ ಬರ್ತಾ ಇದೆ, ಇವ್ರು ಮೊನ್ನೆ ಯಾವ್ದೋ ಗೃಹಲಕ್ಷ್ಮಿ ಅಂತ ಹೇಳಿ 2,000 ಅದು ಬಂದವ್ರಿಗೆ ಬರ್ತಾ ಇದೆ, ಕೆಲವ್ರಿಗೆ ಬರ್ತಾ ಇಲ್ಲ. ನಮ್ಮೂರಲ್ಲೇ ನಾವು ಕಂಡಂಗೆ ಸುಮಾರು ಜನಕ್ಕೆ ಬರ್ತಾ ಇಲ್ಲ. ನಾವು ಅದೇನ ಇರ್ಲಿ, ನಾವೆಲ್ಲ ಒಟ್ನಾಗೆ ಬಿಜೆಪಿ, ನಾವು ಎಲ್ಲ ಧೀರಜ್ ಮುನಿರಾಜ್ ಫಾಲೋವರ್. ಅದ್ರಾಗ 2ನೇ ಮಾತಿಲ್ಲ. ಈ ಬಾರಿ ಬಿಜೆಪಿ JDS ಮೈತ್ರಿ ಮಾಡ್ಕೊಂಡಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅದ್ರ ಬಗ್ಗೆ ನಾವೇನ್ ಹೇಳಲ್ಲ ಮೇಡಮ್, ಅದು ಅವರು ಹೈಕಮಾಂಡ್ಗೆ ಸಂಬಂಧಪಟ್ಟಿದ್ದ ವಿಚಾರ. ಇನ್ ಕೇಸ್ ಈಗ ಬಿಜೆಪಿ ಅಭ್ಯರ್ಥಿಗಳ ಬದಲಾಗಿ ಇಲ್ಲಿ JDS ಅಭ್ಯರ್ಥಿಯನ್ನ ಹಾಕಿದ್ರು ಕೂಡ ಅವ್ರು ಗೆಲ್ತಾರ, ಹೇಗೆ? ಅದು ಹೇಳೋದಿಕ್ಕಾಗೋದಿಲ್ಲ. ಯಾಕಂದ್ರೆ ಲಾಸ್ಟ್ ಟೈಮ್ ಕುಮಾರಸ್ವಾಮಿ ಅವರು ಸೋತವ್ರೆ, ಬಚ್ಚೇಗೌಡರು ಗೆದ್ದವ್ರೆ. ಬಚ್ಚೇಗೌಡರು ಬಂದು ಬಿಜೆಪಿ, ಹಂಗಾಗಿ ಬಿಜೆಪಿಗೆ ಕೊಟ್ರೆ ಒಳ್ಳೇದು ಅನ್ನೋದೇ ನಮ್ಮ ಅಭಿಪ್ರಾಯ. ತಳಗವಾರ ಈ ಪ್ಲೇಸ್ ಅಲ್ಲೆಲ್ಲ ಬಿಜೆಪಿ ಪರವಾದಂತಹ ಅಲೆ ಇದೆ ಅಂತ ಹೇಳ್ತಾರೆ. ತಳಗವಾರನೇ ಅಂತಲ್ಲ, ನಮ್ ಕಸಬಾ ಬಳಿ ಫುಲ್ ಏನೈತೆ ದೊಡ್ಡಬಳ್ಳಾಪುರ,
ಆಲ್ಮೋಸ್ಟ್ ಬಿಜೆಪಿನೇ ಇರೋದು. ಓಕೆ, ಈಗ ಬಿಜೆಪಿಯಿಂದ ಡಾಕ್ಟರ್ ಕೆ ಸುಧಾಕರ್ ಹೆಸರು, ಅಲೋಕ್ ವಿಶ್ವನಾಥ್ ಹೆಸರು ಕೇಳಿ ಬರ್ತಾ ಇದೆ. ಇಬ್ರಲ್ಲಿ ಯಾರಾದ್ರೆ ಬೆಸ್ಟ್ ಅನ್ಸುತ್ತೆ ಸರ್? ನಾವು ಇಂಥವ್ರೆ ಅಂತ ಹೇಳಲ್ಲ, ಓಕೆ, ನಿಮ್ಮ ಪ್ರಕಾರ ಮೈತ್ರಿ ಅಭ್ಯರ್ಥಿ ಗೆಲ್ತಾರೆ ಅಂತ? ಗೆಲ್ತಾರೆ ಸರ್, ಈಗ 100%. ಕಾಂಗ್ರೆಸ್ ನಿಂದ ಬಹುತೇಕ ರಕ್ಷಾರಾಮಯ್ಯ ಅವರು ಸ್ಪರ್ಧೆಗಿಳಿತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಇಬ್ಬರ ಮಧ್ಯೆ ಪ್ರಬಲವಾದಂತಹ ಸ್ಪರ್ಧೆ ಇರುತ್ತಾ, ಹೇಗೆ? ಪ್ರಬಲವಾದ ಸ್ಪರ್ಧೆ ಇರುತ್ತೆ ಅಂತ ಹೇಳೋದ್ಕಿಂತ ರಕ್ಷಾರಾಮಯ್ಯರು ನಮ್ಮ ಕ್ಷೇತ್ರಕ್ಕೆ ಹೊಸಬ್ರು, ಹಂಗಾಗಿ ಆಲ್ಮೋಸ್ಟ್ ಕಾಂಗ್ರೆಸ್ ಅಲ್ಲಿ ಇರೋರು ಬಿಜೆಪಿಗೆ ಮಾಡೋ ಸಾಧ್ಯತೆ ಜಾಸ್ತಿ ಇದೆ. ಓಕೆ, ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಒಬ್ಬ ಒಳ್ಳೆ ಪ್ರಧಾನಿ, ವಿಶ್ವ ನಾಯಕ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳೋದು ಮೇಡಮ್ ಅವರೇ, ಕಾಂಗ್ರೆಸ್ ಅಲ್ಲಿ ದೊಡ್ಡವ್ರಿಗೆ ಸೀನಿಯರ್ಗೆಲ್ಲ ಕಾಲು ಎಳ್ಕೊಂಡು ಈ ಅಪ್ಪ ನಾನೇ PM ಆಗ್ಬೇಕು ಅನ್ನೋ ಓಡಾಡ್ತಾ ಇದಾರೆ. ಅವ್ರ ಬಗ್ಗೆ ಏನ್ ಹೇಳೋದು ನಾವು? ಓಕೆ, ಕಾಂಗ್ರೆಸ್ನ ಆಡಳಿತ ವೈಖರಿ ಹೇಗಿದೆ ಸರ್ ರಾಜ್ಯದಲ್ಲಿ? ಗ್ಯಾರಂಟಿಗಳು ಏನಿದೆ, 200 ಯೂನಿಟ್ ಕರೆಂಟ್ ಫ್ರೀ ಅಂತ ಹೇಳಿದ್ರು. ಅವರು ಕೂಡ 200 ಯೂನಿಟ್ ಕರೆಂಟ್ಗೆ ನಮ್ದು 24 ಅವರ್ ಲೈನು ಒಂದ್ ಸುಮಾರು ಟೈಮು ಒಂದು ಯಾವಾಗ ಹೋಗ್ತದೆ ಕರೆಂಟ್, ಯಾವಾಗ ಬರ್ತದೆ ಹೇಳಕ್ಕಾಗಲ್ಲ. ಓಕೆ, ಆಮೇಲೆ ಮತ್ತೆ ಈ ಗೃಹಲಕ್ಷ್ಮಿ ಸುಮಾರು ಜನಕ್ಕೆ ಇದುವರೆಗೂ ಬಂದಿಲ್ಲ. ಬೆಳಗ್ಗೆ ಎಲ್ಲ ಹೇಳಿದ್ರು ನನಗ, ಅಣ್ಣ ನಮ್ದು ಗೃಹಲಕ್ಷ್ಮಿ ಬರ್ತಾ ಇಲ್ಲ ನೋಡಿ ಅಣ್ಣ, ಆಧಾರ್ ಕಾರ್ಡ್ ಕೊಡ್ತಾರೆ, ಅಲ್ಲಿ ಹೋಗಿ ಚೆಕ್ ಮಾಡ್ಸ್ಕೊಂಬರ್ರಿ ಅಂತ. ಅದೆಲ್ಲ ಹಿಂಸೆ. ಕೊಡಂಗಿದ್ರೆ ಎಲ್ಲಾರ್ಗು ಕರೆಕ್ಟಾಗಿ ಕೊಡ್ಬೇಕು. ಓಕೆ, ಇವಾಗ ರೈತರಿಗೆ, ಇಡೀ ದೇಶದಲ್ಲಿ ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಇದು ಎಷ್ಟಣ್ಣ, 16ನೇ ಕಂತಲ್ಲ, 16ನೇ ಕಂತ ಹಣ. ಟೋಟಲ್ ನಮ್ಮ ಈ ದೇಶದಲ್ಲಿ ಎಷ್ಟು ಜನ ರೈತರವ್ರೆ, ಅಷ್ಟು ಜನಕ್ಕೂ ಬರ್ತಾ ಇರೋದು ಇಂಪಾರ್ಟೆಂಟ್. ಯಾವ ಮನೆಗೆ ಇರೋ ಹೆಂಗಸ್ರಿಗೆ 2,2 ಸಾವಿರ ಕೊಡೋದು ಇಂಪಾರ್ಟೆಂಟ್. ಪ್ರಯೋಜನ ಆಗ್ತಾ ಇಲ್ಲ ಅಂತಾನ, ಹೇಗೆ? ಪ್ರಯೋಜನ ಆಗ್ತಾ ಇಲ್ಲ ಅಂದ್ರೆ ಈ ಪ್ರಯೋಜನ ಏನ್ ಮೇಡಮ್ ಅವ್ರೆ, ಅಲ್ಲಿ ತಗೊಂಬರ್ತಾರ, ಇಲ್ಲಿ ಖರ್ಚು ಮಾಡಾಕ್ತಾರ ಅಷ್ಟೇ. ಇನ್ನೇನು ಯಾರು 2,2 ಸಾವಿರ ಕುಡಿಕ್ ಏನು ಯಾರು ಇಲ್ಲೇನು? ಸರ್, ಈಗ ಬಿಜೆಪಿ ಆಪೋಸಿಷನ್ ಪಾರ್ಟಿಲಿ ಇದೆ ಸ್ಟೇಟ್ ಅಲ್ಲಿ, ನಿಜವಾಗ್ಲೂ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಿದೆ ಅಂತ ನಿಮ್ಗೆ ಅನ್ಸುತ್ತಾ? ಯಾಕಂದ್ರೆ ಸಾಕಷ್ಟು ಡೆವಲಪ್ಮೆಂಟ್ಸ್ ಗಳು ಸ್ಟೇಟ್ ಅಲ್ಲಿ ಆಗ್ತಾ ಇದೆ. ಆರ್ ಅಶೋಕ್ ಅವರಿದ್ದಾರೆ ವಿರೋಧ ಪಕ್ಷದ ನಾಯಕರಾಗಿ. ಸೊ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ BY ವಿಜಯೇಂದ್ರ ಅವರಿದ್ದಾರೆ. ಸೊ ಸಮರ್ಥವಾಗಿ ನಿರ್ವಹಿಸ್ತಾ ಇದ್ದಾರೆ ಅಂತ ಅನ್ಸುತ್ತಾ, ಹೇಗೆ? 100% ನಿರ್ವಹಿಸ್ತವ್ರೆ, ಅರಾಗ ಎಳ್ನೇ ಮಾತಿಲ್ಲ. ಈಗ ನಿನ್ನೆ ನಡೆದಿರೋ ವಿಚಾರನೇ ತಗೊಳ್ಳೋಣ. ಇವರು ಕೇಳ್ತಾವ್ರೆ, ಅವ್ರೇನು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಯಾವ ವಿಚಾರಕ್ಕೆ? ವಿಧಾನಸೌಧದಲ್ಲಿ ಹಾ. ಏನೋ ಒಂದು ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತಹ ಘೋಷಣೆ ಬಾಯಲ್ಲೂ ಹೇಳಕ್ ಇಷ್ಟಪಡಲ್ಲ ನಾವು ಈ ದೇಶದವರಾಗಿ ಆ ವಿಚಾರವಾಗಿ. ಹಂಗಾಗಿ ನಮ್ದು ಬಿಜೆಪಿ ಏನ್ ವಿರೋಧ ಪಕ್ಷ ಐತೆ, ಅವ್ರು 100% ಕೆಲಸ ಮಾಡ್ತಾರೆ. ಸದ್ಯ ನಾನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಯಲಹಂಕ ವಿಧಾನಸಭಾ ಕ್ಷೇತ್ರದ ಸಿಂಗನಾಯಕನಹಳ್ಳಿ ಬಳಿ ಇದ್ದೀನಿ. ಇಲ್ಲೂ ಕೂಡ ಸಾಕಷ್ಟು ಜನರನ್ನ ಮಾತಾಡ್ಸ್ತೀನಿ. ಸರ್, ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ಹೇಗಿದೆ ರಾಜಕೀಯ ಲೆಕ್ಕಾಚಾರ? ಯಾರ ಪರವಾಗಿ ಹೆಚ್ಚು ಒಲವಿದೆ ಸರ್? ಯಾರು ಪರವಾಗಿ ಹೆಚ್ಚು ಒಲವಿದೆನೋ ಮುಂಚೆ ನಾವು ಮೋದಿ ಅಂತ ಹೇಳ್ತೀವಿ. ಮೋದಿ ಅನ್ನೋದು ಒಂದು ಪ್ರಶ್ನೆ. ಈಗ ಎಲೆಕ್ಷನ್ ಟೈಮ್ದಲ್ಲಿ ಪುಲ್ವಾಮಾ ದಾಳಿ ಆಗುತ್ತಾ, ಅದನ್ನ ಎನ್ಕ್ವೈರಿ ಮಾಡಲ್ಲ, ಇದೊಂದು ಪ್ರಶ್ನೆ. ಮತ್ತೆ ಎಲೆಕ್ಷನ್ ಟೈಮಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ರಾಮ ಮಂದಿರ 2025 ಇಸ್ವಿ ಓಪನ್ ಆಗುತ್ತೆ, 2024 ಇಸ್ವಿ ಆಗುತ್ತೆ. ನಮ್ಗೆ ಹಿಂದೂ ಬೇಡ, ಮುಸ್ಲಿಂ ಬೇಡ, ಕ್ರಿಶ್ಚಿಯನ್ ಬೇಡ, ಅಲ್ಲಾನು ಬರಲ್ಲ, ರಾಮನು ಬರಲ್ಲ, ಜೀಸಸ್ ಬರಲ್ಲ. ನಮ್ಗೆ ಅನ್ನ ಬೇಕು, ನಮ್ಗೆ ಎಜುಕೇಶನ್ ಬೇಕು, ಎಂಪ್ಲಾಯ್ಮೆಂಟ್ ಬೇಕು, ಹೆಲ್ತ್ ಬೇಕು. ಇದ್ರ ಬಗ್ಗೆ ಫೋಕಸ್ ಮಾಡಿ ಅಷ್ಟೇ ನಾವು ಹೇಳುದು. ಯಾವ ಪಕ್ಷ ಬಂದ್ರೆ ನಾವೇನಂತ. ಈಗ ನೋಡಿ, ಅಟಲ್ ಬಿಹಾರಿ ವಾಜಪೇಯಿ ಅಂತ ಕಾಲದಲ್ಲಿ ಎಂತ ನಮ್ಮ ದೇಶ ಚೆನ್ನಾಗಿತ್ತು, ಅದೇ ತರ ಲೀಡ್ರು ನಮ್ಮ ಬಯಸ್ತಾ ಇದೀವಿ. ನಮ್ಗೆ ಯಾವ ಪಕ್ಷ ಆದ್ರೂ ಪರವಾಗಿಲ್ಲ, ಈ ತರ ಲೀಡರ್ ನಮ್ಗೆ ಬೇಕು ಅಷ್ಟೇ. ಓಕೆ, ಈಗ ಚಿಕ್ಕಬಳ್ಳಾಪುರ ಅಂತ ಬಂದ್ರೆ ಬಿಜೆಪಿ ಬಂದ್ರೆ ಬೆಸ್ಟ್ ಅನ್ಸುತ್ತಾ, ಕಾಂಗ್ರೆಸ್ ಬಂದ್ರೆ ಬೆಸ್ಟ್ ಅನ್ಸುತ್ತಾ? 100% ಬಿಜೆಪಿನೇ ಬರೋದು. ಸರ್, ಈಗ ಬಿಜೆಪಿಯಿಂದ ಅಲೋಕ್ ವಿಶ್ವನಾಥ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಯಲಹಂಕ ಶಾಸಕರಾಗಿರುವಂತಹ SR ವಿಶ್ವನಾಥ್ ಅವರ ಪುತ್ರ. ಇನ್ನೊಂದ್ ಕಡೆ ಮಾಜಿ ಸಚಿವರಾಗಿರುವಂತಹ ಕೆ ಸುಧಾಕರ್ ಹೆಸರು ಕೇಳಿ ಬರ್ತಾ ಇದೆ. ಸೊ ಇಬ್ರಲ್ಲಿ ಯಾರಿಗೆ ಟಿಕೆಟ್ ಕೊಡಬಹುದು ಅನ್ಸುತ್ತೆ, ಮತ್ತೆ ಯಾರು ಗೆಲ್ಲುವಂತಹ ಚಾನ್ಸಸ್ ಹೆಚ್ಚಿದೆ ಸರ್? ವಿಶ್ವನಾಥನ ಮಗ ಅಲೋಕ್ ವಿಶ್ವನಾಥ್ ಅವರೇ ಬರ್ಲಿ ಬಿಡಿ. Okay. ಯಾಕಂದ್ರೆ ವಿಶ್ವನಾಥಣ್ಣ ನಮ್ಮ ಯಲಹಂಕ ಕ್ಷೇತ್ರ ಬಂದು ಯಾರು ಕಂಡಿರದ ಆ ತರ ಅಭಿವೃದ್ಧಿ ಮಾಡಿದ ನಮ್ಮ ವಿಶ್ವನಾಥನ ಮಗ ಅಲೋಕ್ ವಿಶ್ವನಾಥ್ ಬಂದ್ರೆ ಇನ್ನೂ ಕೂಡ ಚೆನ್ನಾಗಿ ಬರುತ್ತೆ ಅಂತ ನಮ್ಮ ಅಭಿಪ್ರಾಯ. ಮಾಡ್ತಾರೆ ವಿಶ್ವನಾಥಣ್ಣ. ಓಕೆ, ಈಗ ಟಿಕೆಟ್ ಸಿಗುವಂತಹ ವಿಶ್ವಾಸ ಇದೆಯಾ, ಹೇಗೆ? ಖಂಡಿತ ಇದೆ. ಯಾಕೆಂದ್ರೆ ವಿಶ್ವನಾಥ್ ಅವರ ಕೆಲಸಗಳನ್ನ ನೋಡಿ ಟಿಕೆಟ್ ಕೊಡ್ತಾರೆ ಹೈಕಮಾಂಡ್ ಅನ್ಸತ್ತಾ, ಹೇಗೆ ಸರ್? ಹೌದು, ಖಂಡಿತ. ವಿಶ್ವನಾಥನಿಂದ ಜಾತಿ ತಾರತಮ್ಯ ಮಾಡೋದಲ್ಲ, ಎಲ್ಲರೂ ಕೂಡ ನೋಡ್ತಾರೆ. ಮತ್ತು ಇವ್ರ ಮುಖ್ಯ ಉದ್ದೇಶನ ಇರುತ್ತೆ ಅಂದ್ರೆ ಅಭಿವೃದ್ಧಿ ಕಡೆ ಲಕ್ಷ್ಯ ಇರುತ್ತೆ. ಅವ್ರ ಮಗ ಇನ್ನೂ ಕೂಡ ಚೆನ್ನಾಗಿ ಮಾಡ್ತಾರೆ ಅಂತ ನನ್ನ ಅಭಿಪ್ರಾಯ. ಅಲೋಕ್ ವಿಶ್ವನಾಥ್ ಬರ್ಲಿ ಅಂತ ನಮ್ಮ ಆಶಯ. ಈಗ ಕಾಂಗ್ರೆಸ್ ನಿಂದ ರಕ್ಷಾರಾಮಯ್ಯ ಅವರ ಹೆಸರು ಕೇಳಿ ಬರ್ತಾ ಇದೆ. ಇನ್ ಕೇಸ್ ಅಲೋಕ್ ವಿಶ್ವನಾಥ್ ಮತ್ತೆ ರಕ್ಷಾರಾಮಯ್ಯ ಅಂತ ಬಂದ್ರೆ ಯಾರು ವಿನ್ ಆಗ್ತಾರೆ ಸರ್? ಇದು ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದ್ರೆ ಇಬ್ರು ಕೂಡ ಒಳ್ಳೆ ನಾಯಕರಾಗುತ್ತೆ. ಯುವ ನಾಯಕರು ಹೇಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅಂದ್ರೆ ಒಳ್ಳೆ ಕಾಂಪಿಟೇಷನ್ ಇರುತ್ತೆ ಅಂತ ಹೇಳ್ತೀರಾ? ಖಂಡಿತ ಇದೆ.
ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಅಧಿಕಾರದಲ್ಲಿದೆ, ಹೇಗೆ ಆಡಳಿತ ನಡೆಸ್ತಾ ಇದೆ? ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದಾರೆ. ಸೊ ಅದರಿಂದ ಜನಕ್ಕೆ ಸಹಾಯ ಆಗ್ತಿದ್ಯಾ ಹೇಗೆ? ನೈಜ ಪ್ರತಿಭಾವಂತ ನಾನ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡಕ್ಕೆ ಉದ್ಯಮಶೀಲತಾ ಅಂತ ಕೊಡ್ತಾರೆ. ಅದರಲ್ಲಿ ನಾನು ಸ್ವಂತವಾಗಿ ಡ್ರೈವಿಂಗ್ ಸ್ಕೂಲ್ ಶಾಲೆ ಓಪನ್ ಮಾಡಿದ್ದೀನಿ. ಮಾನ್ಯ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅವ್ರದ್ದು ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡ ಅಂದ್ಬಿಟ್ಟು ಅನುದಾನ ಬಂದಿರುತ್ತೆ. ಅದರಲ್ಲಿ ನಾನು ಡ್ರೈವಿಂಗ್ ಸ್ಕೂಲ್ ಓಪನ್ ಮಾಡಿದ್ದೀನಿ. ನಮ್ಮ ಕ್ಷೇತ್ರದ ನಾಯಕರು ನಮ್ಮ ಅಣ್ಣನ ಅಂತ ಹೇಳ್ಬಿಟ್ಟು ಕೃಷ್ಣ ಬೈರೇಗೌಡ ಇವ್ರ ವತಿಯಿಂದ ನಾವು ಚಾಲನಾ ತರಬೇತಿ ಶಾಲೆನ ಹೊಂದಿದ್ವಿ. ಓಕೆ, ಅಲ್ಲ ಇವಾಗ 5 ಗ್ಯಾರಂಟಿ ಕೊಡ್ತಿದಾರಲ್ಲ, ಅದ್ ಜನಕ್ಕೆಲ್ಲ ತಲುಪ್ತಾ ಇದೆಯಾ? ಜನಕ್ಕೆ ಸಹಾಯ ಆಗ್ತಿದ್ಯಾ ಅದರಿಂದ? ಬೇಡ, ಹೌದು, ಖಂಡಿತ ನಾವೇನ್ ಸುಳ್ಳು ಹೇಳಲ್ಲ. ಯಾಕಂದ್ರೆ ಕಾಂಗ್ರೆಸ್ ಅವರು ಉನ್ನತ ಮಟ್ಟದಲ್ಲಿ ಯೋಚನೆ ಮಾಡ್ತಾರೆ. ಜನಸಾಮಾನ್ಯರಿಗೆ ಏನ್ ಬೇಕು ಅಂತ ಯೋಚನೆ ಮಾಡ್ಬಿಟ್ಟು ಆ ತರ ಕೊಡ್ತಾರೆ ಮೇಡಮ್. ಸರ್, ಈಗ ಇಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತ ಅಂದ್ರೆ ಯಾರೇ ಕ್ಯಾಂಡಿಡೇಟ್ ಆದ್ರೂ ಕೂಡ, ಬಟ್ ಈಗ ಕಾಂಗ್ರೆಸ್ ಏನು ಗ್ಯಾರಂಟಿಗಳನ್ನ ಕೊಡ್ತಾ ಇದೆ. ಸೊ ಹಾಗಾಗಿ ಈ ಬಾರಿಯ ಚುನಾವಣೆಯಲ್ಲಿ ಕರ್ನಾಟಕದ ಮತದಾರರು ಕಾಂಗ್ರೆಸ್ ಕೈ ಹಿಡಿಯುವಂತಹ ಚಾನ್ಸಸ್ ಹೆಚ್ಚಿದ್ಯಾ ಹೇಗೆ? ಮೇಡಮ್, ಇದನ್ನ ನಾನು ನೋಡಿ, ವಿಧಾನಸಭಾ ಕ್ಷೇತ್ರ ಬೇರೆ ಮತ್ತೆ ಲೋಕಸಭಾ ಕ್ಷೇತ್ರ ಬೇರೆ, ಅದು ನಾವು ಖಂಡಿತ ಹೇಳಕ್ ಆಗಲ್ಲ. ಯಾಕಂದ್ರೆ ಇಲ್ಲೇ ಒಂಥರ ಇರುತ್ತೆ, ಅಲ್ಲೇ ಒಂಥರ ಇರುತ್ತೆ. ಕಾದು ನೋಡ್ಬೇಕು. ಸೆಂಟ್ರಲ್ ಅಂತ ಬಂದ್ರೆ ಬಿಜೆಪಿ, ಸ್ಟೇಟ್ ಅಂತ ಬಂದ್ರೆ ಕಾಂಗ್ರೆಸ್ ಅಂತ ಹೇಳ್ತಿದ್ರ ಹೇಗೆ? ಇದನ್ನ ಸ್ಪಷ್ಟವಾಗಿ ಹೇಳಕ್ ಆಗೋದಿಲ್ಲ, ಮತದಾರ ನಿರ್ಣಯ. ಸರ್, ಈಗ 28 ಲೋಕಸಭಾ ಕ್ಷೇತ್ರ ಇದೆ ರಾಜ್ಯದಲ್ಲಿ. ಮೈತ್ರಿ ಅಭ್ಯರ್ಥಿಗಳು ಎಷ್ಟು ವಿನ್ ಆಗ್ಬೋದು? ಕಾಂಗ್ರೆಸ್ ಎಷ್ಟು ಬರ್ಬೋದು? ಇದು ಹೇಳೋದಕ್ಕಲ್ಲ, ಭಾಗಶಃ ಕಾಂಗ್ರೆಸ್ ಬರುತ್ತೆ. ಅಂದ್ರೆ ಕಳೆದ ಬಾರಿ ಒಂದೇ ಸೀಟ್ ಬಂದಿದ್ದು 2019ರಲ್ಲಿ ಕಾಂಗ್ರೆಸ್ಗೆ, ಬೆಂಗಳೂರು ಗ್ರಾಮಾಂತರ. ಈ ಬಾರಿ ಎಷ್ಟು ಬರ್ಬೋದು ಸರ್? 1:2+2. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನ್ ಸರ್? ನರೇಂದ್ರ ಮೋದಿ ಇದುವರೆಗೂ ಒಂದು ಕಾನ್ಫರೆನ್ಸ್ ಮಾಡಿಲ್ಲ, ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಮೇಡಮ್, ರಾಹುಲ್ ಗಾಂಧಿ ಜೀನಿಯಸ್ ಪರ್ಸನ್. ಯಾಕಂದ್ರೆ ನೋಡಿ, ದಂಡಿ ಯಾತ್ರೆ ನಾವು ಶಾಲಾ ಪುಸ್ತಕದಲ್ಲಿ ನಾವು ಓದಿದ್ವಿ. ಆದ್ರೆ ಈಗ ಕನ್ಯಾಕಾಶ್ಮೀರಿಂದ ಕನ್ಯಾಕುಮಾರಿಯಿಂದ ಜಮ್ಮು ಕಾಶ್ಮೀರ ಪಾದಯಾತ್ರೆ ಮಾಡುವಂತ ವ್ಯಕ್ತಿ ನಾನು ಕಣ್ಣಾರ ಕಂಡ ವ್ಯಕ್ತಿ ರಾಹುಲ್ ಗಾಂಧಿ ಎಜುಕೇಟೆಡ್, ಆಲೋಚನೆ ಚೆನ್ನಾಗಿದೆ. ಅವರು ಏನ್ ನಾನು PM ಆಗ್ತೀನಿ ಅಂತ ಹೇಳ್ತಲ್ಲ, PM ಆಗಿದ್ರೆ ಕಾಂಗ್ರೆಸ್ ಅಧಿಕಾರದಲ್ಲಿ ಅವ್ರು ಆಳ್ಬೋದಿತ್ತು. ಇವರು ಒಳ್ಳೆ ಲೀಡರ್ ಅಂತ ನಾನು ಹೇಳ್ತೀನಿ. ಈಗ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಅಭಿವೃದ್ಧಿ ಆಗಿದೆಯಾ ಹೇಗೆ? ಸಿಂಗನಾಯಕನಹಳ್ಳಿಯಲ್ಲಿ ಏನಾದ್ರೂ ಸಮಸ್ಯೆ ಇದೆಯಾ ಏನ್ ಸರ್? ಬಿಡ, ಏನಿಲ್ಲ ಮೇಡಮ್, ನೀವೇ ನೋಡ್ಬೋದು. ಈ ಸಲ ಅಭಿವೃದ್ಧಿ ನೋಡಿ, RTO ತಂದಾಕಿದ್ರೆ ನಮ್ಮ ವಿಶ್ವತರಣ ಚೆನ್ನಾಗಿ ಮಾಡಿದ್ದಾರೆ, ಇಷ್ಟು ಅಂತ ಹೇಳ್ತೀವಿ.